ಬಟ್ ನಾವು ನೆಕ್ಸ್ಟ್ ಇಯರ್ಗೆ ಇನ್ನೂ ಡಿಪಾರ್ಟ್ಮೆಂಟಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಇನ್ನೂ ಎಕ್ಸಾಮ್ನ, ಯಾಕೆಂದರೆ ಹೋದ ಸತಿ ಒಂದು 20 ದಿವಸ ಲೇಟಾಗಿ ಆಗಿತ್ತು, ಇನ್ನೂ ಏನಾದ್ರು ಮಾಡೋಕ್ಕಾಗತ್ತಾ ಇವಾಗಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂಥೇಳಿ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಅ VC ಇವಾಗ ಎಷ್ಟು ಗಂಟೆಗಮ್ಮ 2:30ಗೆ 2 ಗಂಟೆಗೆ VC ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದರೆ ಈ ಸತಿ ಈಗ ನಾವಂತೂ ಡಿಪಾರ್ಟ್ಮೆಂಟ್ ಇಲ್ಲಿಂದ ಹ್ಯಾಂಡಲ್ ಮಾಡ್ತೀವಿ, ಆ್ಯಕ್ಚುಲಿ DC ಅವರು CO ಅವರು ಇಂಪ್ಲಿಮೆಂಟಿಂಗ್ ಅಥಾರಿಟೀಸ್ ಫಾರ್ ಇನ್ಫ್ರಾಸ್ಟ್ರಕ್ಚರು ಇದೆಲ್ಲ ಅವ್ರು ಇರ್ತಾರೆ. ಈ ಸತಿ ವಿ ಆರ್ ಗೆಟಿಂಗ್ ದೆಮ್ ಆನ್ ಬೋರ್ಡ್ ಆ್ಯಸ್ ಫಾರ್ ಆಸ್ ಇಂಪ್ಲಿಮೆಂಟಿಂಗ್ ವಾಟ್ ಆಸ್ ವಿ ಆರ್ ಸ್ಪೀಕಿಂಗ್. ನಾವೇನು ಮಾತಾಡ್ತಾ ಇದ್ದೀವಿ ಇದಕ್ಕಿಂತ ಹೆಚ್ಚನ್ನು ಕೂಡ ಅವರಿಗೆ ನಾವೆಲ್ಲ ಒಂದು ಸ್ಟ್ರೀಮ್ ಲೈನ್ ಮಾಡ್ಕೊಂಡಿದ್ದೀವಿ. ನೀವು ವೈಯಕ್ತಿಕವಾಗಿ ಹೋಗಬೇಕು, 3rd ಎಕ್ಸಾಮಿಗೆ ಎನ್ರೋಲ್ಮೆಂಟಿಗೆ ಎನ್ಕರೇಜ್ ಮಾಡಬೇಕು, ಯಾವ ರೀತಿ ನಾವು ಸ್ಕೂಲ್ನ ಓಪನಿಂಗ್ ಮಾಡಿದಾಗ ಯಾವ ರೀತಿ ಅವ್ರನ್ನ ಮಕ್ಕಳನ್ನ ವೆಲ್ಕಮ್ ಮಾಡಬೇಕು ಅದನ್ನೆಲ್ಲ ಈಗಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ರೆಮಿಡಿಯಲ್ ಕ್ಲಾಸಸ್ನ ಚೆನ್ನಾಗಿ ನಡೀತಾ ಇದೆಯಾ ನೀವು ಚೆಕ್ ಮಾಡಬೇಕು. ಐಮ್ ಟಾಕಿಂಗ್ ಅಬೌಟ್ DC ಮತ್ತು CO ಅವರು ಕೂಡ, ಯಾಕಂದರೆ ಡಿಸ್ಟ್ರಿಕ್ಟ್ ಹೆಡ್ ಇರೋದ್ರಿಂದ ಅವ್ರ ಅಡಿಗೆ ಎಲ್ಲ ಡಿಪಾರ್ಟ್ಮೆಂಟ್ಸು ಬರ್ತದೆ. ಬರೋದನ್ನು ಅವ್ರು ಜಾಯಿಂಟಾಗಿ ಮಾಡಿದರೆ ನಮಗೆ ಹೆಲ್ಪ್ ಆಗುತ್ತೆ. ಈ ಸತಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ, ಯಾಕೆಂದರೆ ಎಲ್ಲ DC ಅವ್ರ ಹತ್ರ CO ಅವ್ರ ಹತ್ರ ನಾನು ಕೂಡ VC ಮಾಡಿದೆ. ರೆಗ್ಯುಲರ್ ಆಗಿ PRS ಅವರು ಮತ್ತು ಕಮಿಷನರ್ ಅವರು ಕೂಡ ರೆಗ್ಯುಲರ್ ಆಗಿ ಇದು ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ. ಸುಮಾರಷ್ಟು ಕೆಲವು ವಿಚಾರಗಳನ್ನು ಅಂದರೆ ಮಕ್ಕಳಿಗೆ ಅವಕಾಶಗಳನ್ನು ಕೊರತೆ ಆಗಬಾರ್ದು, ಮ್ಯಾಕ್ಸಿಮಮ್ ಯೂಸ್ ಮಾಡಿಕೊಳ್ಳಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಏನೇನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಮೇನ್ ಸ್ಟ್ರೀಮ್. ಆಮೇಲೆ ಈಗಲೂ ಏನಾಗಿದೆ, ನಮಗೆ ನಮ್ಮ ಮಕ್ಕಳ ಎಜುಕೇಷನ್ ಹಂತ ಏನು ಅಂತ ಗೊತ್ತಾಯ್ತು ಇವಾಗ. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಇದ್ರ ಮೇಲೆ ಇಂಪ್ರೂವ್ ಮಾಡೋದಕ್ಕೆ ಏನಾಗಬೇಕು, ಡಿಪಾರ್ಟ್ಮೆಂಟಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಮಿನೇಷನ್ ಬೋರ್ಡ್ ಅವರು ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ನಮ್ಮ PRS ಅವರು ಇದ್ದಾರೆ. SSLCಯಲ್ಲಿ ಅಫ್ಕೋರ್ಸ್ ವಿ ಆರ್ ಹ್ಯಾವಿಂಗ್ ಮೀಟಿಂಗ್ ಕಂಟಿನ್ಯೂ ಮಾಡ್ತೀವಿ, ಯಾಕೆಂದರೆ SSLC ರಿಸಲ್ಟು ಕೂಡ ಐ ಥಿಂಕ್ ಫಸ್ಟ್ ವೀಕಲ್ಲಿ ಬೈ 2nd ಆರ್ ಸಮಥಿಂಗ್ ಅದನ್ನ ಅನೌನ್ಸ್ ಮಾಡ್ತಾರೆ, ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತಲ್ಲಿ ಅಂತ ಹೇಳಿದ್ದಾರೆ. ಅದನ್ನ ಅಫಿಷಿಯಲಾಗಿ ಇನ್ನೊಂದು ದಿವಸ ತೊಗೊಳ್ತೀವಿ, ಯಾಕೆಂದರೆ ಇವಾಗ ಬೇಡ ಮಕ್ಕಳಿಗೆ ಆ ಟೆನ್ಷನ್ ಬೇರೆ. ಈಗ ನಮಗೆ ಈ 2nd year PUC ಟೆನ್ಷನ್ನೇ ಸಾಕಾಗಿ ಹೋಗಿದೆ. ಅದು ಒಂದು ಭಾಗ. ಮತ್ತೇನಾದ್ರು ಪ್ರಶ್ನೆ ಇದ್ದರೆ ನಾನು ಇದು PUC ತೊಗೊಳ್ತೀನಿ. ದಯವಿಟ್ಟು ಮಾಧ್ಯಮದವರಿಗೆ ನಾನು ಮತ್ತೆ, ಯಾಕೆಂದರೆ ಬ್ರೀಫಿಂಗು ನೀವು ಕೇಳ್ತಾ ಇರ್ತೀರ, ನಾನು ಕೇಳ್ಕೊಳ್ಳೋದು ಈ ಸತಿ ಮತ್ತೆ ಶುಲ್ಕ ಇಲ್ಲ ಮತ್ತು ಎಕ್ಸಾಮಿನೇಷನ್ ಆಪ್ಷನ್ ಇದೆ. ನೀವೊಂದು ಆರ್ಟಿಕಲ್ ಮಾಡಿ ಇದರಿಂದ ಏನು ಉಪಯೋಗ ಆಗುತ್ತೆ. ನೀವು ಹೇಳಿದರೆ 4,000 ಜನರು ಹೋದ ಸತಿ ಇಂಜಿನಿಯರಿಂಗು ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸಿಗೆ ಹೋಗಿದ್ದಾರೆ ಅಂತ ನೀವು ಅದು ಬರೆದ್ರೆ ಅದು ಕಾನ್ಫಿಡೆನ್ಸ್ ಲೆವೆಲಿಗೆ ಬರುತ್ತೆ. ಬೇಸಿಕಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ನಾವು ದುಡ್ಡು ಕೂಡ ಖರ್ಚು ಮಾಡೋದ್ರಿಂದ ಅದಕ್ಕೆ ಪರಿವರ್ತನೆ ಆಗಬೇಕಂದ್ರೆ ಮಾಧ್ಯಮದಲ್ಲಿ ಮಾಹಿತಿಯನ್ನು, ಅದಕ್ಕೆ 70,000 ಆಗಿರೋದು. ಅದಕ್ಕೆ ವಿತಿನ್ 7 ಡೇಸಲ್ಲಿ ನೋಡಿ ಎಷ್ಟು ಜನರು ಎನ್ರೋಲ್ಮೆಂಟ್ ತೊಗೊಂಡಿದ್ದಾರೆ ಅಂತ. ಬಟ್ ಹೋದ ಸತಿ ಎನ್ರೋಲ್ಮೆಂಟ್ ಆಗಲಿಲ್ಲ, ಬಿಕಾಸ್ ಅವ್ರಿಗೆ ಗೊತ್ತೇ ಇರಲಿಲ್ಲ 2nd ಎಕ್ಸಾಮ್ ಏನು ಅಂತ ಹೇಳಿ. ಆಮೇಲೆ ಈ ಸತಿ ಅವ್ರು ಏನು ಖುಷಿ ಹೇಳ್ತಾ ಇರೋದಂದರೆ ಬೆಸ್ಟ್ ಆಫ್ 3 ಮಾರ್ಕ್ಸ್ ಇದು. ಈಗ ಫಸ್ಟ್ 60 ಬಂದು, 2nd ಎಕ್ಸಾಮಲ್ಲಿ 80 ಬಂದು, 3rd ಎಕ್ಸಾಮಲ್ಲಿ 70 ಬಂದರೆ 80 ತಗೊಳ್ಳೋದು. ಅಲ್ಲ ಏನಾಗುತ್ತೆ ಅವಾಗ ಏನಾಗುತ್ತೆ ಅದನ್ನು ಕೂಡ ಇವತ್ತು ಬೆಳಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಕಾಡೆಮಿಕ್ ಇಯರ್ನ ಪ್ರೀಪೋನ್ ಮಾಡೋದಕ್ಕೆ, ಬಟ್ ಇಟ್ಸ್ ಅ ವೆರಿ ಡೇಂಜರಸ್. ಅದು ಬರೆಯೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ನನ್ನ ಸಿಸ್ಟಮ್ನ ತುಂಬ ಚೇಂಜ್ ಮಾಡಬೇಕಾದ್ರೆ ಇಟ್ಸ್ ಬಿಕಾಸ್ ಭಾಳ ದೊಡ್ಡ ಡಿಪಾರ್ಟ್ಮೆಂಟ್. 38% ಆಫ್ ಎಂಟೈರ್ ಸ್ಟೇಟ್ ಗೌರ್ಮೆಂಟ್ ನಮ್ಮ ಹತ್ರ ಇರೋದ್ರಿಂದ ನಾನು ಏನೇ ಚೇಂಜ್ ಮಾಡಬೇಕಂದ್ರೆ ಡೇಟ್ಸ್ನ ಭಾಳ ಹುಷಾರ ಮಾಡೋ. ಆಮೇಲೆ ಹೌದು ಬಟ್ ಏನಾಗುತ್ತೆ, ನಾನು ಏನಾದ್ರು ಮಾಡ್ಬೇಕಂದ್ರೆ ಒಂದೊಂದೇ ಮಾಡ್ತಾ ಇದ್ದೀನಿ, ಎಲ್ಲದನ್ನೂ ಒಟ್ಟಿಗೆ ಮಾಡಿ ಅಂದ್ರೆ ಇಷ್ಟು ಮಾಡಿರೋದೇ ಒಂದು ವಿಲ್ ಟ್ರೈ. ನೀವೇನು ಲಾಸ್ಟ್ ಚೈಲ್ಡ್ ಆಲ್ಸೋ ಅಲ್ಲ, ಒಂದು ನಿಮಿಷ, ಲಾಸ್ಟ್ ಚೈಲ್ಡ್ ಅಲ್ಲ ಗೊತ್ತಾಯ್ತು, ಐ ವಿಲ್ ಟ್ರೈ. ಬಟ್ ಈ ವರ್ಷ ಬಟ್ ಇಲ್ಲ, ಒಳ್ಳೆ ಕಾಲೇಜಿಗೂ ಸಿಗಬೇಕು ಅಂತ ಅವ್ರು ಕೇಳ್ತಾ ಇರೋದು. ಮಾಡೋಣ, ನಾನು ಟ್ರೈ ಮಾಡ್ತೀನಿ. ಬಟ್ ಈ ವರ್ಷಕ್ಕಂತೂ ಆಗಲ್ಲ, ಬಿಕಾಸ್ ಈ ವರ್ಷದ್ದು ಪ್ರೋಸೆಸ್ಸು CET ಇವ್ರದ್ದೆಲ್ಲ ನಾವು ಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ಸ್ ನ್ಯಾಷನಲ್ ಇದು.